ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಮಾರ್ಟ್. ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಲೇಟ್ ಆಗುತ್ತಾ ಅಥವಾ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ, ನಮ್ಮದು ಕ್ಲಾಸಸ್ ಮಿಸ್ ಆಗ್ತಾವ ಅಂತ ಕೇಳ್ತಾಯಿದ್ರು. ಫ್ರೆಂಡ್ಸ್, ಅದಕ್ಕೋಸ್ಕರ ವಿಡಿಯೋ ಮಾಡ್ತೀವಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾಯಿರ್ತೀವಿ. ನೆಕ್ಸ್ಟ್ VTUದು ಇಂಜಿನಿಯರಿಂಗ್ ಅಪ್ಡೇಟ್ಸು ಎಲ್ಲ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ ಸೆಪ್ಟೆಂಬರ್ 26 ತನಕ ಆಲ್ರೆಡಿ ನಿಮ್ಮದು ಸೆಕೆಂಡ್ ರೌಂಡು ಕಂಪ್ಲೀಟಾಗಿ ಮುಗಿಯುತ್ತೆ. ಅದಾದಮೇಲೆ ಅವರು ಸ್ಟಾರ್ಟ್ ಮಾಡಬೇಕು. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ಸ್ಟಾರ್ಟ್ ಮಾಡೋಕ್ಕೆ ಕೆಲವೊಂದು ಇದನ್ನಿದೆ. ಏನಂದರೆ, ಈಗ PUC ಎಕ್ಸಾಮ್ 3 ಏನಿದೆಯಲ್ಲ, ಎಕ್ಸಾಮ್ 3 ಬರ್ಕೊಂಡು ಯಾರು ಪಾಸ್ ಮಾಡ್ಕೊಂಡಿದ್ದಾರೆ, ಫೇಲ್ ಆಗಿರ್ತಾರಲ್ಲ, 1 or 2 ಸಬ್ಜೆಕ್ಟ್ ಕ್ಲಿಯರ್ ಮಾಡಿಕೊಂಡು ಥರ್ಡ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿಕೊಂಡು ಈಗ ಅವ್ರದ್ದು CET ರ್ಯಾಂಕ್ನ ಬಿಡ್ತಾರೆ. ಓಕೆ, ಯಾಕಂದ್ರೆ ಅವರು ಈಗ ಎಲಿಜಿಬಲ್ ಇರ್ತಾರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ. ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಓನ್ಲಿ ಫಾರ್ PUC 1 ಎಕ್ಸಾಮು, ಸೆಕೆಂಡ್ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೆ ಫಾರ್ CETಗೆ. ಇವಾಗ ನೆಕ್ಸ್ಟು ರೌಂಡ್ಗೆ ಯಾರು PUC ಎಕ್ಸಾಮ್ 3 ಬರ್ಕೊಂಡು ಫೇಲ್ ಆಗಿದ್ರೆ, ಪಾಸ್ ಆಗಿದ್ದರೆ ಅವ್ರದ್ದು ರ್ಯಾಂಕ್ ಬಿಡ್ತಾರೆ. ಸೊ ಅವ್ರೀಗ ರ್ಯಾಂಕ್ ಬಿಡಬೇಕು. ಮೊದಲು ಮೋಸ್ಟ್ ಪ್ರಾಬಬ್ಲಿ 26 ಹೇಳ್ತಾ ಇದ್ದಾರೆ, 26 ರ್ಯಾಂಕ್ ಬಿಡಬೇಕು. ಅದಾದಮೇಲೆ KA ಅವರು ಏನು ಮಾಡಬೇಕಂದ್ರೆ ಸೀಟ್ ಮೆಟ್ರಿಕ್ಸ್ ಬಿಡಬೇಕು ಸೆಕೆಂಡ್ ಎಕ್ಸ್ಟೆಂಡಲ್ಲಿ. ಅಂದರೆ ಈಗ ಎಲ್ಲರೂ ಯಾರ್ಯಾರು ಚಾಯ್ಸ್ 3 ತೊಗೊಂಡಿದ್ದಾರೆ, ಪ್ಲಸ್ ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರದ್ದೆಲ್ಲ ಲಿಸ್ಟು ಬಿಡ್ತಾರೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ. ಅದಾದಮೇಲೆ ಅವರು ಸೆಕೆಂಡ್ ಎಕ್ಸ್ಟೆಂಡನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಕ್ಚುಲಿ ಲಾಸ್ಟ್ ಇಯರು ಇನ್ನೊಂದು ರೌಂಡ್ ನಡೆದಿದ್ರು, ಕ್ಯಾಜುವಲ್ ರೌಂಡ್ ಅಂತ. ಅದು ಡಿಪೆಂಡ್ ಅಪಾನ್ ಸೀಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮೊದಲಿಗೆ ಸೆಕೆಂಡ್ ಎಕ್ಸ್ಟೆಂಡ್ ಅಂತೂ ನಡೆಸ್ತಾರೆ. ಬಟ್ ನೀವು ಇವಾಗ ಯಾರು ಆಲ್ರೆಡಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಇದೇ ಲಾಸ್ಟ್. ನೀವು ನೆಕ್ಸ್ಟು ಯಾವ ಕಾಲೇಜ್ ಸಿಗುತ್ತೆ ಅದು ಹೋಗಲೇಬೇಕು. ಯಾರು ಸೀಟ್ ಸಿಗಲ್ಲ ಅವ್ರಿಗೆ ಕ್ಯಾಜುವಲ್ ರೌಂಡ್ ಅಂತ ನಡೆಸ್ತಾರೆ. ಓಕೆ, ಅದು ನೀವೆಲ್ಲ ಎಲಿಜಿಬಲ್ ಇರಲ್ಲ. ನೀವು ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡೇ ನಿಮ್ಗೆ ಲಾಸ್ಟು. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪ್ರೊಬಾಬಿಲಿಟಿ ಕೇಳ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಸೀಟ್ಸು ಮಾತ್ರ ಯಾರು ಚಾಯ್ಸ್ 3 ತೊಗೊಂಡಿದ್ದಾರೆ ಅವರು, ಮತ್ತು ಯಾರು ಚಾಯ್ಸ್ 4 ಸೆಲೆಕ್ಟ್ ಮಾಡಿರೋ ಸೀಟ್ಸು ಅವು ಅಷ್ಟೇ ಮಾತ್ರ ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಇರುತ್ತೆ. ಅದು ಬಿಟ್ಟು ಬೇರೆ ಸೀಟ್ಸ್ ಯಾವೂ ಇರಲ್ಲ. ನಿಮಗೆಲ್ಲ ಗೊತ್ತಿರಿಗೆ ಆಲ್ರೆಡಿ ಈಗ MBBS ಅವರು ಅಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಸಿಕ್ಕವರು ಅವರು ಮೊನ್ನೆ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಮತ್ತೊಂದು ಮೇನ್ ರಿಸಲ್ಟ್ ಬಿಟ್ಟಿದ್ದಾರೆ ಆಲ್ರೆಡಿ ನಿಮಗೆ CET. ಸೊ ಅದು ಫೈನಲ್ಲು. ಇವಾಗ ಮತ್ತೇನೋ ಟಾಪರ್ಸ್ ಏನೋ ಬಿಡೋಂಗೆ ಚಾನ್ಸಸ್ ಇಲ್ಲ ಇವಾಗ. ಇನ್ ಕೇಸು ಈಗ ನೆಕ್ಸ್ಟ್ ಯಾರು ಅದು ಕಾಲೇಜ್ ಬೇಡ ಅಂತ ಬಿಟ್ಟರು ಮಾತ್ರ ಈಗ ನೀವು ಲಕ್ನ ಚೆಕ್ ಮಾಡ್ಕೋಬೋದು. ಸೊ ಯಾರು ಲಕ್ ಚೆಕ್ ಮಾಡ್ಬೇಕಂದ್ರೆ ನೀವು ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡ್ಕೊಳ್ಳಿ, ಯಾರು ಚಾಯ್ಸ್ 3 ತೊಗೋಬೇಡಿ. ಯಾಕಂದರೆ ಎನಿವೇ ಚಾಯ್ಸ್ 2 ತೊಗೊಂಡು ನೀವು ಆ್ಯಡ್ ಮಾಡ್ಕೋಬೋದು ಕಾಲೇಜು. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ನೀವು ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಈಗ ನಿಮ್ಮದು ನೆಕ್ಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಸೆಕೆಂಡ್ ಎಕ್ಸ್ಟೆಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ಮೋಸ್ಟ್ ಪ್ರಾಬಬ್ಲಿ ಅಕ್ಟೋಬರ್ 1st ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಸೆಪ್ಟೆಂಬರ್ 26 ಮುಗಿಯುತ್ತೆ. ಇನ್ನು 3-4 ಡೇಸಲ್ಲಿ ಅವರು ಸೀಟ್ ಮ್ಯಾಟ್ರಿಕ್ಸು ರಿಸಲ್ಟ್ ಬಿಡಬೇಕು ಅವ್ರದ್ದು, CET ಅವ್ರದ್ದು. ಅದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ತಕ್ಷಣ ಇಮಿಡಿಯೇಟ್ಲಿ ಶೆಡ್ಯೂಲ್ ಬಿಡಬೇಕು. ಶೆಡ್ಯೂಲು ಕ್ವಿಕ್ಲಿ ಬಿಡ್ತಾರೆ, 2 ಡೇಸ್ ಎಡಿಟ್ ಮಾಡೋಕ್ಕೆ ಬಿಡ್ತಾರೆ, ಶೆಡ್ಯೂಲಿ ರಿಸಲ್ಟ್ ಬಿಡ್ತಾರೆ. ಸೊ ಅದು 6 to 7 ಡೇಸಲ್ಲಿ ಮುಗಿಯುತ್ತೆ. ಇವಾಗ ಹೆಂಗಿದೆಯಲ್ಲ ಇದೇ ಸೇಮ್ ಟೈಮಲ್ಲಿ ಮುಗಿಯುತ್ತೆ. ಸೊ ನೀವು ನಿಮ್ಮದೆಲ್ಲ ಕಂಪ್ಲೀಟ್ ಮುಗಿಯೋ ಚಾನ್ಸಸ್ ಯಾವಾಗಿದೆ, ಪ್ರಾಬಬಿಲಿಟಿ October 10 ಬಿಫೋರ್ ನಿಮಗೆ ಮುಗಿಯುತ್ತೆ. ನೀವು ಕಾಲೇಜಿಗೆ ಅಷ್ಟರೊಳಗಡೆ ಹೋಗ್ತೀರಾ. ಬಟ್ ಕಾಲೇಜ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್, ನಮ್ಗೆ ಗೊತ್ತು. ನೀವೆಲ್ಲ ಆಲ್ರೆಡಿ ಈಗರ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 4 ಮಂತಿಂದ ಕಾಯ್ತಾ ಇದ್ದಾರೆ. ಈ ಪ್ರೊಸೆಸ್ ಆಲ್ಮೋಸ್ಟ್ ನಿಮಗೆ ಜೂನಿಂದ ಹಿಡಿದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕಂಪ್ಲೀಟ್ ಆಗ್ತಾಯಿದೆ. ಆಲ್ಮೋಸ್ಟ್ 4 ಮಂತ್ ಆಯ್ತು ಇವಾಗ. ನಂಗೆ ಗೊತ್ತು ನೀವು ಎಲ್ಲರೂ ಕಾಲೇಜ್ ಯಾವ ರೀತಿ ಇರುತ್ತೆ, ಮತ್ತು ನಿಮ್ಗೆ ಕುಂತು ಮನೇಲಿ ಕುಂತು ಬೋರ್ ಆಗಿದೆ ನನಗೆ ಗೊತ್ತು. ಬಟ್ ಯಾರು ಇನ್ನು ಬೆಸ್ಟ್ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀವು ವೇಟ್ ಮಾಡಲೇಬೇಕು ಇನ್ನೊಂದು ವೀಕು. ಆಲ್ರೆಡಿ ಚಾಯ್ಸ್ ಅಂತ ತೊಗೊಂಡ್ರಲ್ಲ, ಆಲ್ರೆಡಿ ಕಾಲೇಜ್ ಹೋಗ್ತಾರೆ, ನಿಮಗೆಲ್ಲ ಅನಿಸಿರುತ್ತೆ ಆಲ್ರೆಡಿ ಕ್ಲಾಸ್ ನಡೀತಾ ಇದೆ, ನನಗೆ ಇಲ್ಲಿ ಮನೇಲಿ ಕೂತು ಬೋರ್ ಆಗ್ತಾ ಇದೆ ಅನ್ಕೋಬೋದು. ಬಟ್ ಪೇಷನ್ಸ್ ಇರಲಿ, ಚೆನ್ನಾಗಿರೋ ಕಾಲೇಜ್ ಸಿಗಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಲೇಬೇಕು. ಓಕೆ, ಅವ್ರಿಗೆ ಗೊತ್ತಲ್ಲ ನಿಮಗೆ, ಅದಕ್ಕೋಸ್ಕರ ಇಷ್ಟೊತ್ತಿಗೆಲ್ಲ ಮುಗಿಬೇಕಿತ್ತು. ಬಟ್ ಈ ವರ್ಷ ಮತ್ತೆ ಲೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಓಕೆ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ, ಚಾಯ್ಸ್ 1 ಆಲ್ರೆಡಿ ಹೋಗ್ತಾ ಇದ್ದಾರೆ, ಇವಾಗ ಸೆಕೆಂಡ್ ರೌಂಡಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.